ಮಾತು ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ನೋಡಿ, ನಾವಿವತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಆಗಮಿಸಿದ್ದೇವೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಉಡುಪಿ ವಿಭಾಗದಲ್ಲಿದ್ದೇವೆ. ಅಂದರೆ ನಾವಿವತ್ತು ಉಡುಪಿಯಲ್ಲಿದ್ದೇವೆ. ಅಂದರೆ ಉಡುಪಿಯ ಜನರನ್ನು ಮಾತನಾಡಿಸಬೇಕಲ್ಲ. ಮೊನ್ನೆ ಚಿಕ್ಕಮಗಳೂರಿನಲ್ಲಿ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿದ್ವಿ ಇದೇ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ. ಅದೇ ರೀತಿಯಾಗಿ ಉಡುಪಿ ಒಂದು ಜಿಲ್ಲೆಗೆ ಆಗಮಿಸಿ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಟ್ಟಿದೆ. ಸೊ ಒಂದು ಕಡೆಯಲ್ಲಿ ನಾನು ಆಗಲೇ ಹೇಳಿದ್ದೆ, ಬಿಜೆಪಿಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಸ್ಪರ್ಧೆ ಮಾಡ್ತಿದ್ದಾರೆ, ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆ ಸ್ಪರ್ಧೆ ಮಾಡ್ತಿದ್ದಾರೆ. ಉಡುಪಿಯಲ್ಲಿ ಜನ ಏನಂತಾರೆ, ಯಾಕಂದರೆ ಚಿಕ್ಕಮಗಳೂರಲ್ಲಿ 5ಕ್ಕೆ 5 ಕಾಂಗ್ರೆಸ್ ಬಂದದ್ದು, ಉಡುಪಿಯಲ್ಲಿ 5ಕ್ಕೆ 5 ಬಿಜೆಪಿ ಬಂದದ್ದು. ಸೊ ಹಾಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಜನರ ಆಯ್ಕೆ ಯಾವುದು, ಯಾವ ಪಕ್ಷ ಬಂದರೆ ಉತ್ತಮ ಅಂತ ಅನಿಸ್ತದೆ, ಜನಾಭಿಪ್ರಾಯವನ್ನು ಸಂಗ್ರಹ ಮಾಡೋಣ. ಅದಕ್ಕೂ ಮುಂಚಿತವಾಗಿ ಉಡುಪಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಉಡುಪಿ ಚಿಕ್ಕಮಗಳೂರಿನಲ್ಲಿ ರಂಗೇರಿದ ಅಖಾಡ. ಕೋಟಾ ಶ್ರೀನಿವಾಸ್ ಪೂಜಾರಿ ವರ್ಸಸ್ ಜಯಪ್ರಕಾಶ್ ಹೆಗಡೆ. ಎಸ್, ಉಡುಪಿ ಚಿಕ್ಕಮಗಳೂರಿನಲ್ಲಿ ಲೋಕಸಭೆ ಅಖಾಡ ರಂಗೇರಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆ ಕಣದಲ್ಲಿದ್ದಾರೆ. ಈಗಾಗಲೇ ಇಬ್ಬರು ಅಭ್ಯರ್ಥಿಗಳು ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಕೇಸರಿ ಪಡೆ ತನ್ನ ಕೋಟೆ ಮತ್ತೆ ಉಳಿಸಿಕೊಳ್ಳುತ್ತಾ, ಕಾಂಗ್ರೆಸ್ ಪಕ್ಷ ಗೆಲುವಿನ ನಗೆ ಬೀರುತ್ತಾ ಕಾದು ನೋಡಬೇಕಿದೆ. ಒಟ್ನಲ್ಲಿ ಉಡುಪಿ ಚಿಕ್ಕಮಗಳೂರಿನ ಜನರ ಮನದಾಳದ ಮಾತು ಏನು ಇಲ್ಲಿದೆ ನೋಡಿ. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀನಿವಾಸರಾವ್ ಅಂತ. ಶ್ರೀನಿವಾಸರಾವ್ ಅವರೇ, ಹೇಳಿ, ಹೇಗಿದೆ ಲೋಕಸಭೆ ಚುನಾವಣೆ ಕಾವು ಒಂದು ಉಡುಪಿಯಲ್ಲಿ? ನನಗೆ ಅನಿಸಿದ ಮಟ್ಟಿಗೆ ಇಲ್ಲಿ ಬಿಜೆಪಿನೂ ಬರುತ್ತೆ, ಪಕ್ಕ ಬರುತ್ತೆ. ಈಗ ಮೊನ್ನೆ ಮಂಗಳೂರಿನಲ್ಲಿ ರೋಡ್ ಶೋ ಗಮನಿಸಿದ್ದೀರಾ? ಹೌದು. ಅಲ್ಲ, ಹೇಗೆ ಅನಿಸ್ತದೆ? ಭಾಳ ಇದು ಸಾಗರದಂತೆ ಜನ ಬಂದಿದ್ದಾರೆ. ಬಟ್ ಬಹುಶಃ ನನಗೆ ಬಿಜೆಪಿನೇ ಬರುತ್ತೆ 100%. ಅಲ್ಲ, ಕೆಲವರು ಹೇಳ್ತಾರೆ ಸ್ವಲ್ಪ ಉಡುಪಿಯಲ್ಲಿ ಸ್ವಲ್ಪ, ಅದರಲ್ಲೂ ಪ್ರಮುಖವಾಗಿ ಮಂಗಳೂರಿನಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳ್ತಾರೆ ಈ ಸಲ. ಬಟ್ ಉಡುಪಿಯಲ್ಲಿ ಏನಾಗ್ಬೋದು ಅಂತ, ಯಾಕಂದ್ರೆ ನೋಡಿ, ಈಗ ಉಡುಪಿ ಚಿಕ್ಕಮಗಳೂರು ವಿಭಾಗ ಅಂತ ಬಂದಾಗ ಉಡುಪಿ 5ಕ್ಕೆ 5 ಬಿಜೆಪಿ, ಚಿಕ್ಕಮಗಳೂರು 5ಕ್ಕೆ 5 ಕಾಂಗ್ರೆಸ್. ಹೀಗಿದಾಗ ಏನಾಗ್ಬೋದು ಅಂತೇಳಿ ಅಂತ ಫೈಟ್ ಇರ್ತದ? ಚಿಕ್ಕಮಗಳೂರು ಬಿಜೆಪಿನೂ ಬರುತ್ತೆ ಈ ಸಲ. ಉಡುಪಿ ಅಂಕ ಬಿಜೆಪಿ ಯಾವಾಗಲೂ ಇದೆ, ಇಲ್ಲಿ ಯಾವಾಗಲೂ ಬಿಜೆಪಿನೂ ಬರುತ್ತೆ. ಉಡುಪಿಯಲ್ಲಿ ಸ್ವಲ್ಪ ಯಾವುದೇ ಡೌಟ್ ಇಲ್ಲ? ಇಲ್ಲ 100. ಚಿಕ್ಕಮಗಳೂರಲ್ಲಿ ಸ್ವಲ್ಪ ಡೌಟ್ ಉಂಟಾ? ಏನು ಡೌಟ್ ಇಲ್ಲ. ಯಾಕಂದ್ರೆ ಈ ವರ್ಷ 60 ವರ್ಷ ಆಗಲಾದ ಕೆಲಸಗಳನ್ನ ಬಿಜೆಪಿ ಮೋದಿ ಸರ್ಕಾರ ಮಾಡಿದೆ, 10 ವರ್ಷದಲ್ಲಿ ಮಾಡಿದೆ. 370ನೇ ಕಾಲ ವಿಧಿ ತೆಗಿತು. ಆಮೇಲೆ ಇನ್ನೂ ಅನೇಕ ಮೇಲೆ ಈ ತಲಾಕ್ ಪದ್ಧತಿ ಅಂತ ತೆಗಿತು. ಅದು ಬಿಡಿ, ಬೆಲೆ ಏರಿಕೆ ಅದು ಕಾಲಕ್ಕೆ ತಕ್ಕಂತೆ ಆಗ್ತದೆ, ಅದಕ್ಕೇನು ಸಂಬಂಧ ಇಲ್ಲ. ಬಟ್ ಮೋದಿ ಒಬ್ಬ ದೇಶಕ್ಕಾಗಿ ತನ್ನ ಜೀವವನ್ನು ಇಟ್ಟರಂದ್ಮೇಲೆ ಮೋದಿಗೆ ನಾವು ಇಷ್ಟು 18 ದುಡಿಯುವಂಥ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡಲಂದ್ರೆ ಮತ್ತೆ ನಾವು ಯಾರಿಗೆ ಓಟ್ ಹಾಕಬೇಕು? ಒಂದೆಷ್ಟು ಸೀಟ್ ಗೆಲ್ಬೋದು ಈ ಸಲ? ನನಗನ್ಸಿದ ಮಟ್ಟಿಗೆ 350 ನಂತರ 400 ಸೀಟು ಗೆಲ್ಬಹುದು. NDA ಅದು ಬಿಜೆಪಿ ಎಷ್ಟು, NDA ಎಷ್ಟು? ಅಲ್ಲ, ಬಿಜೆಪಿನ 350 ನಂತರ ಸಿಗುತ್ತೆ. NDA ಸೇರಿದ್ರೆ NDA ನನಗೆ ಅನ್ಸಿದ 400 ಪಾರ್ ಕರೆಕ್ಟ್ ಇದೆ, ಪಕ್ಕ ಆಗುತ್ತೆ. ಇಂಡಿ ಆಗುದಿಲ್ಲ ಅಂತ ಹೇಳ್ತಿದ್ರಿ? ಇಂಡಿ 100 ದಾಟೋದಿಲ್ಲವಾ? ದಾಟಲ್ ಪಕ್ಕ. ಓಕೆ, ಒಟ್ಟು ಪ್ರಧಾನಿ ನಿಮಗೆ ಮೋದಿ ಆಗಬೇಕು? ಮೋದಿನೇ ಆಗ್ತಾರ? 100% ಆಗ್ತಾರೆ. ಅದರಲ್ಲಿ ಜನರು ವಿಶ್ವಾಸ ಗಳಿಸಿದ್ದಾರೆ, ಅವ್ರು ಹಾಗೆ ಆಗ್ತಾರೆ. ಯಾಕಂದ್ರೆ ತಮಗಾಗಿ ದುಡಿತಾ ಇಲ್ಲ, ದೇಶಕ್ಕಾಗಿ ದುಡಿಯುವಂಥ ವ್ಯಕ್ತಿ ಸಿಕ್ಕಾನಂದ್ರೆ ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಅದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹೆಸರು? ಅಂತ ಭಯ ಬೀಳೋದಂತ. ಪುಷ್ಪಲತಾ ಅವರೇ, ಲೋಕಸಭೆ ಚುನಾವಣೆ ಬರ್ತಾ ಉಂಟು, ಯಾವ ಪಕ್ಷ ಬಂದು ಉತ್ತಮ ಅಂತ ಅನಿಸ್ತದೆ? ಅದು ಕೂಡ ಉಡುಪಿಯಲ್ಲಿ. ನಾವು ಬೆಂಗಳೂರವರು, ಉಡುಪಿ ಬಗ್ಗೆ ಗೊತ್ತಿಲ್ಲ ನಮಗೆ. ಓಕೆ, ಇದು ದೇಶ ಚುನಾವಣೆ ಅಲ್ಲ, ಹೇಳಿ ಯಾವ ಪಕ್ಷ ಬರ್ಬೇಕು ಅನಿಸ್ತದೆ, ಬಂದ್ರೆ ಉತ್ತಮ ಅನಿಸ್ತದೆ ಈ ಒಂದು ದೇಶಕ್ಕೆ? ನನಗೆ ರಾಜಕೀಯದ ಬಗ್ಗೆನೇ ಗೊತ್ತಿಲ್ಲ. ಮತ್ತೆ ಓಟ್ ಹಾಕ್ಲೇಬೇಕಲ್ಲ? ಓಟ್ ಹಾಕ್ಬೇಕು, ವ್ಯಕ್ತಿ ನೋಡಿ ಹಾಕೋದು, ಪಕ್ಷ. ನಿಮ್ಮ ಪ್ರಕಾರ ವ್ಯಕ್ತಿ ಯಾರನ್ನ ನೋಡ್ತೀರಿ? ನಾವು ಬೆಂಗಳೂರಲ್ಲಿ ನೋಡ್ತೀವಿ, ಇಲ್ಲಿ ನೋಡೋಕ್ಕಾಗಲ್ಲ. ದೇಶ ಅಂತ ಬಂದಾಗ ಪ್ರಧಾನಿ ಯಾರಾಗಬೇಕು? ಮೋದಿ. ಈಗ ಇದು ಪ್ರಧಾನಮಂತ್ರಿ ಚುನಾವಣೆ ಈಗ ಬರ್ತಾ ಇರೋದು. ಸೊ